ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮಗೆ ಯಾವಾಗಲೂ ಯಾಕಂದರೆ ಇದು ಒಂದು ಕ್ಯಾಚ್ಮೆಂಟ್ ಏರಿಯಾ ಅಲ್ಲ. ಬೆಳಗಾಂಲಿಂದ ಹಿಡಿದು ಶಿಗ್ಗಾಂವ್ಲಿಂದ ಹಿಡಿದು ಕುಂದಗೋಳಿಂದ ಹಿಡಿದು ಹಾವೇರಿಯಿಂದ ಹಿಡಿದು ಗದಗ್ಲಿಂದ ಹಿಡಿದು ಇವೆಲ್ಲ ಸಂಪೂರ್ಣ ಕ್ಯಾಚ್ಮೆಂಟ್ ಏರಿಯಾ. ನೀರು ಇಲ್ಲಿಗೆ ಬರ್ತಕ್ಕಂಥದ್ದು ಲಾಸ್ ಆಫ್ ಲೈಫ್ ಆಗಬಾರ್ದು. ವಿಶೇಷವಾಗಿ ಯಾವುದು ಎಕ್ಸ್ಪೋಸ್ ಆಗಿರ್ತಕ್ಕಂಥ ವಿಲೇಜಸ್ಗಳು ಯಾವುದಾವೆ, ಜಾಸ್ತಿ ಮಳೆ ಬಂದರೆ ಐಡೆಂಟಿಫೈ ಮಾಡಿದ್ದೀವಿ. ಸರ್ಕಾರ ಮೊದಲಿಂದ ಐಡೆಂಟಿಫೈ ಮಾಡಿದೆ. ಅದಕ್ಕೊಂದು ಟಾಸ್ಕ್ ಫೋರ್ಸ್ ಕಮಿಟಿ ರೆಡಿ ಮಾಡಿ 1 ವರ್ಷ ಕರಿತಾ ಇದೀವಲ್ಲ, ಒಂದು ಅಜೆಂಡಾ ನೀವೇ ಸೆಟ್ ಮಾಡಿಬಿಡ್ರಿ. ಮಾಧ್ಯಮದವರು ನೀವೇ ಅಜೆಂಡಾ ಸೆಟ್ ಮಾಡಿರಿ. ಅದೇ ಅಜೆಂಡಾ ಬಗ್ಗೆ ಮಾತಾಡೋಣ, ಬೇರೆ ಏನು ಬೇಡ. ಒಂದು 5 ಅಜೆಂಡಾ ಅವ್ರು ತರಲಿ, 5 ಅಜೆಂಡಾ ನಾವು ತರೋಣ. UPA 1, UPA 2, NDA 1, NDA 2 ಕಳೆದ 2004ರಿಂದ 2014ನೇ ಇಸ್ವಿನಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು, ಇದು 2014ರಿಂದ 2025ನೇ ಇಸ್ವಿನಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. 5 ತೊಗೊಳೋಣ, ಜಾಸ್ತಿ ಬೇಡ. ಒಂದಕ್ಕೊಂದು ನೀವೇ ಕೂತ್ಕೊಳ್ರಿ. ನಾವು ಒಂದು ನಿಮಗೆ ಹೇಳ್ತೀವಿ, ನೀವು ಅವ್ರನ್ನ ಕೇಳ್ರಿ. ಅವ್ರು ಹೇಳಿದ್ದು ನೀವು ನಮ್ಮನ್ನು ಕೇಳ್ರಿ. ಹಿಂಗೆ ಮಾಡ್ಕೊಂತ ಹೋದ್ರೆ ಸ್ವಲ್ಪ ಬೈಲಿಗೆ ಬರ್ತಾರೆ. ಅವ್ರು ಬರೋದು ಆರ್ಕೆ ಉತ್ತರ ಕೊಡೋದು ಹೋಗ್ಬಿಡೋದು, ಆರ್ಕೆ ಉತ್ತರ ಕೊಡೋದು ಹೋಗೋದಾದರೆ ಸ್ವಲ್ಪ ಮತ್ತೆ ಸ್ವಲ್ಪ ಅವ್ರಿಗೆ ವಜ್ಜೆ ಭಾಳ ಆಯ್ತು ಮೇಲಿಂದ. ಸೌಕಾರ ಪಾರ್ಟಿ ಅದು, ಸೊ ಎಲ್ಲ ಗ್ರಿಪ್ನಲ್ಲಿರ್ತಕ್ಕಂಥ ಪಾರ್ಟಿ. ಹಂಗಾಗಿ ಸ್ವಲ್ಪ ಮೈಲೇಜ್ ಇದೆ ಅವ್ರಿಗೆ ಅಷ್ಟೇ. ಮೋದಿಯವ್ರನ್ನ ಬೈಯೋದೇ ಒಂದು ಕೆಲಸ ಮಾಡ್ಕೊಂಡಿದ್ದಾರೆ. ನೋಡ್ರಿ, ನಾನು ಮೋದಿ ಸಾಹೇಬ್ರಿಗೆ ಇವತ್ತುವರೆಗೆ ಬೈದಿಲ್ಲ. ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ಅವ್ರಿಗೇನು ಪ್ರಾಬ್ಲಮ್ ಅಂದರೆ ಪ್ರಶ್ನೆ ಕೇಳಬಾರ್ದು. ಮೋದಿಯವರು ಈ ದೇಶದ ಅವರೊಬ್ಬರು ನಾಗರಿಕರು, ನಾನು ಒಬ್ಬ ನಾಗರಿಕನೇ. ಪ್ರತಿಯೊಬ್ಬರು ಈ ದೇಶದಲ್ಲಿ ಎಲ್ಲ ನಾಗರಿಕರು. ಅವ್ರು ಈ ದೇಶದ ಹೆಂಗೆ ಬೇಕಾದಂಗೆ ಮಾತಾಡ್ಬೋದು. ನಾವು ಇವತ್ತುವರೆಗೆ ಪ್ರಶ್ನೆ ಬಿಟ್ಟರೆ ಬೇರೆ ಏನನ್ನು ಕೇಳಿದ್ದೀವ? 29,000 ಇರ್ತಕ್ಕಂಥ ಬಂಗಾರ 90,000 ರೂಪಾಯಿ ಯಾಕಾಯಿತು? 56 ರೂಪಾಯಿ ಇರ್ತಕ್ಕಂಥ ಡಾಲರು 90 ರೂಪಾಯಿ ಯಾಕಾಗಿದೆ? 8.4% ಇರ್ತಕ್ಕಂಥ GDP 5.3% ಯಾಕಾಗಿದೆ? 55 ಲಕ್ಷ ರೂಪಾಯಿ ಇರ್ತಕ್ಕಂಥ ಸಾಲ 225 ಲಕ್ಷ ರೂಪಾಯಿ ಯಾಕಾಗಿದೆ? 76ನೇ ಸಾಲ ಇರ್ತಕ್ಕಂಥ ನಮ್ಮ ಏನು ಪಾಸ್ಪೋರ್ಟು ಇವತ್ತು 146ನೇ ಸ್ಥಾನಕ್ಕೆ ಹೋಗಿದೆ. GDP 4 ಟ್ರಿಲಿಯನ್ ಮುಟ್ಟಿದ್ರು ಕೂಡ ಇವತ್ತು ನಮ್ಮದು ಪರ್ ಕ್ಯಾಪಿಟಲ್ ಇನ್ಕಮ್ 146 ಸ್ಥಾನದಾಗಿದೆ. ಇದು ಒಳ್ಳೆ ಪ್ರಶ್ನೆ ಎಲ್ಲ ಕೇಳೋದು. ಈ ಪ್ರಶ್ನೆ ಕೇಳಬಾರ್ದ? ಅಲ್ಲ ರೀ, ನಿಮ್ಮ ಮಾಧ್ಯಮಗಳೆಲ್ಲ ತೆಗೆದು ನೋಡ್ರಿ. ಯಾರಿಗೆ ಬೈದೀವಿ ನಾವು? ಎಲ್ಲ ಮೋದಿ ಸಾಹೇಬ್ರಿಗೆ ಬೈದಿರ್ತಕ್ಕಂಥ ನಿದರ್ಶನ ಇದೇ. ಪ್ರಶ್ನೆ ಬಿಟ್ಟರೆ ಬೇರೆ ಏನೇ ಕೇಳಿದ್ವಾ ಏನ್ರಿ? ಏನನ್ನ ಪ್ರಶ್ನೆ ಬಿಟ್ಟರೆ ಬೇರೆ ಏನೇ ಕೇಳಿದೀವಿ? ಅವ್ರಿಗೇನಂದರೆ ಮೋದಿ ಸಾಹೇಬ್ರಿಗೆ ಪ್ರಶ್ನೆ ಕೇಳಬಾರ್ದು. ಯಾಕಂದರೆ ಈ ದೇಶದಲ್ಲಿ ಒಬ್ಬರನ್ನ ದೇವರು ಮಾಡಿ ನಿಂದಿಸ್ಬಿಟ್ಟಾರೆ ಅವರು. ಈ ದೇಶಕ್ಕೆ BJP ಅನಿವಾರ್ಯ ಅಲ್ಲ, ಕಾಂಗ್ರೆಸ್ ಅನಿವಾರ್ಯ ಅಲ್ಲ. ಈ ದೇಶ ಪ್ರತಿಯೊಬ್ಬರದಿದೆ. BJPಯವರು ಅವ್ರ ಮನೆ ಏನು ರೊಕ್ಕ ತಂದು ಹಾಕಂಗಿಲ್ಲ, ಕಾಂಗ್ರೆಸ್ನವ್ರ ಮನೆಯಿಂದ ರೊಕ್ಕ ತಂದು ಹಾಕಂಗಿಲ್ಲ. ಈ ದೇಶದ ಪ್ರಗತಿ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು, ಯುವಕರಿಗೆ ಅನುಕೂಲ ಆಗಬೇಕು. ಮೊನ್ನೆ ಒಂದು ರೈಲ್ವೆ ಜಾಬಿಗೆ ಕರೆದಿದ್ದಾರೆ ಕೇಂದ್ರ ಸರ್ಕಾರ. ಇರತಕ್ಕಂಥದ್ದು 33,000 ಅಪ್ಲಿಕೇಶನ್ ವೇಕೆಂಟ್ ಇದೆ. 1,10,00,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಬೇಡ? ಇದ್ರ ಬಗ್ಗೆ ಚರ್ಚೆ ಬೇಡ ಏನ್ರಿ? ಸೊ ನಾವು ಹೇಳ್ತಕ್ಕಂಥದ್ದು ಏನು ಸ್ಥಿತಿಗಳಿದಾವೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಯಾವುದೇ ಒಂದು ಸಂದರ್ಭದಲ್ಲಿ ಏನಾದ್ರು ವೈಯಕ್ತಿಕವಾಗಿ ಬಂದ್ಬಿಡೋದು. ಏನೇ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ರಿ ವೈಯಕ್ತಿಕವಾಗಿ ಬಂದ್ಬಿಡೋದು. ವೈಯಕ್ತಿಕವಾಗಿ ನೀವು ಯಾಕೆ ಬರ್ತೀರಿ ನಮ್ಮ ಮೇಲೆ? ನಾವೇನು ವೈಯಕ್ತಿಕವಾಗಿ ಮಾತಾಡಿವ? ಇವರೇ ಅಧಿಕಾರದಲ್ಲಿದ್ದು ಇವರೆಲ್ಲರ ವೈಯಕ್ತಿಕವಾಗಿ ಮಾತನಾಡ್ತಾರೆ. ನೆಹರು ಸಾಹೇಬ್ರ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ, ರಾಹುಲ್ ಗಾಂಧಿ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ. ಅಧಿಕಾರದಲ್ಲಿ ನೀವಿದ್ದೀರಿ. ನೀವು ಇವತ್ತು ಜನರ ಸಮಸ್ಯೆಗೆ ಏನು ಕಂಡಿಡ್ದಿರಿ? ನೀವೇನು ಮಾಡಿದಿರಿ? ಒಂದೇನು ರಿಪೋರ್ಟ್ ಕಾರ್ಡ್ ಇದೆಯಾ? ಏನನ್ನ ರಿಪೋರ್ಟ್ ಕಾರ್ಡ್ ಇದೆಯಾ? ಏನಾರು ಮಾಡಿದಾರಂತ ಜೋಶಿ ಸಾಹೇಬ್ರು ಹೇಳ್ತಾರೆ ರಿಪೋರ್ಟ್ ಕಾರ್ಡು. ಹೇಳಕ್ಕೆ ಹೇಳ್ರಿ ಸರ್. ಮೊನ್ನೆ 2 ವರ್ಷದ ಸಾಧನ ಸಮಾವೇಶ ಮಾಡಿದ್ರಿ. ಹಗರಣಗಳು ಮಾಡಿದ್ದೇ ಇವ್ರ ಸಾಧನೆ ಅಂತ ಅಲ್ರಿ. ಹಗರಣಗಳು ಬಗ್ಗೆ ಅವರು ಟೀಕೆ ಮಾಡಲಿ. ಇವ್ರದ್ದು ಹಗರಣಗಳ ಬಗ್ಗೆ ನಾನು ಮಾತಾಡ್ತಾರ? ಒಂದೇ ಒಂದು ಫೋನ್ ನಂಬರ್ನಲ್ಲಿ ಹೋಗಿ ಮೋದಿ ಸಾಹೇಬ್ರಿಗೆ ಕೇಳ್ರಿ. MP ಸ್ಟೇಟ್ನಲ್ಲಿ ಒಂದೇ ಒಂದು ಇದು ಪ್ರಧಾನ ಅವರ ಕೋಟಿ ಹೊಡ್ಕೊಂಡಿದ್ದಾರೆ. ಒಂದೇ ಒಂದು ಮೊಬೈಲ್ ನಂಬರಿಗೆ 7 ಲಕ್ಷ ಜನ ಬೆನಿಫಿಷರಿ ಒಂದೇ ನಂಬರಿಗೆ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ? ವ್ಯಾಪಮ್ ಕೇಸ್ ಅಂತ ಆಯಿತು, ಗೊತ್ತದ ನಿಮ್ಗೆ? ವ್ಯಾಪಮ್ ಕೇಸು ಗೊತ್ತಿದೇನ್ರಿ? ವ್ಯಾಪಮ್ ಕೇಸು 44 ಜನ ಮರ್ಡರ್ ಆಗಿದ್ದಾರೆ. ಎಷ್ಟು ರೀ? ಎಷ್ಟು? A1ಲಿಂದ ಹಿಡಿದು A2ವರೆಗೆ ಹಿಡಿದು 48 ಜನ ಅದಕ್ಕೆ ಕೇಸ್ ಆಗಿತ್ತು. 44 ಜನ ಮರ್ಡರ್ ಆಗಿದ್ದಾರೆ ರೀ. 44 ಪೀಪಲ್ ಮರ್ಡರ್ ಆಗಿ. ಪ್ರಪಂಚದಲ್ಲಿ ಇಂಥ ಒಂದು ದೊಡ್ಡ ಮರ್ಡರ್ ಎಲ್ಲೇ ಆಗಿಲ್ಲ. ಯಾರ್ಯಾರು ವಿಟ್ನೆಸ್ಗಳಿದ್ದಾರೆ? 44 ಜನ ಮರ್ಡರ್ ಆಗಿದ್ದಾರೆ ದೇಶದಲ್ಲಿ. ಇದ್ರ ಬಗ್ಗೆ ಚರ್ಚೆ ಎಲ್ಲ ಐತಾ? ಯಾರನ್ನ ಒಳ್ಳೆ ಹಾಲಿವುಡ್ ಮೂವಿ ಮಾಡ್ಬೋದು ಇದು. 44 ಜನ ಯಾರು ವ್ಯಾಪಮ್ ಕೇಸ್ನಲ್ಲಿ ಯಾರು ಅಪ್ರೂವರ್ ಆಗಿದ್ರು, ಯಾರು ಅದ್ರ ಬಗ್ಗೆ ಮಾಹಿತಿ ಇರೋರಿಗೆ 44 ಜನ ಮರ್ಡರ್ ಆಗಿದ್ದಾರೆ ದೇಶದಲ್ಲಿ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಇಂಥವೆಲ್ಲ ಬರೋದೇ ಅಲ್ಲ. ನಮ್ಮೆಲ್ಲ ಬರೋದು, ಅವ್ರು ಬರೋದು ಹಗರಣಗಳು ಮಾಡ್ಯಾರೆ. ಇವ್ರು ಹಗರಣಗಳು ಹೇಳ್ತಾರೆ. ಕ್ಯಾಗ್ ರಿಪೋರ್ಟ್ಗಳು ಓದ್ತಾರ, CAG ರಿಪೋರ್ಟ್ಗಳು ಓದ್ತಾರಂತ. ಇವತ್ತು BSNL ಕಳೆದ 11 ವರ್ಷದಿಂದ 1700 ಕೋಟಿ ಯಾರಿಗೆ? ಜಿಯೋಗೆ ಬಿಲ್ ರೇಸ್ ಮಾಡಬೇಕು. ಬಿಲ್ಲು ರೇಸ್ ಮಾಡಿಲ್ಲ ಇವರು. ಬಿಲ್ ರೇಸ್ ಮಾಡಿಲ್ಲ BSNL ಅವರು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಜೋಶಿ ಸಾಹೇಬರು. ಇವತ್ತು ಕೋಲ್ ಬ್ಲಾಕ್ಗಳು, ಈ ದೇಶದಲ್ಲಿ ಕೋಲ್ ಬ್ಲಾಕ್ಗಳು ಯಾರಿಗೆ ಸಿಕ್ಕಿದೆ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಇವತ್ತು ಈ ದೇಶದ PSU ಕಂಪ್ನಿಗಳು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿಗಳು, ಮೋದಿ ಸಾಹೇಬ್ರು ಬಂದ್ಮೇಲೆ 23 ಕಂಪ್ನಿಗಳು ಮಾರಾಟಕ್ಕೆ ಹೋಗಿದ್ದಾವೆ. ಇವ್ರು ಒಂದೇ ಯಾವ್ದನ್ನ PSU ಹೊಸ ಕಂಪ್ನಿ ಮಾಡಿದಾರ? ಇದು ಪ್ರಶ್ನೆಗಳು ಕೇಳೋದು ಸರಿ ಇದೆಯಾ ತಪ್ಪಿದೆಯೋ? ಇದ್ರ ಬಗ್ಗೆ ಚರ್ಚೆ ಮಾಡ್ರಿ. ಅವ್ನು ಹುಚ್ಚಾಗ್ಯಾನೆ. ಅವ್ರು ಮೋದಿ ಸಾಹೇಬ್ರಿಗೆ, ನಾವು ಮೋದಿ ಸಾಹೇಬ್ರಿಗೆ ಎಲ್ಲ ಬೈದೀವಿ?
ಮೋದಿ ಸಾಹೇಬ್ರಿಗೆಲ್ಲ ಬೈದಿರ್ತಕ್ಕಂಥ ಎಲ್ಲ ಉದಾಹರಣೆ ಒಂದ್ಸಲಿ ತೋರಿಸ್ರಿ. ಅವ್ರಿಗೇನಂದ್ರೆ ಪ್ರಶ್ನೆ ಕೇಳಬಾರ್ದು. ಯಾಕ್ರಿ ಜೋಶಿ ಸಾಹೇಬ್ರೆ 29,000 ಇರ್ತಕ್ಕಂಥ ಬಂಗಾರ 90,000 ಆಗಿದೆ, ಉತ್ತರ ಇಲ್ಲ ಅದಕ್ಕೆ. ಏನು ಕೇಳ್ಬಾರ್ದು. ಆಯ್ತು, ನಿಮ್ಮ ಬಂದಾಗ್ಲಿಂದ IIT ಎಷ್ಟಾಗಿದ್ದಾವೆ, IIMಗಳು ಎಷ್ಟಾಗಿದ್ದಾವೆ, ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿರಿ, ಇಂಥ ವಿಚಾರಗಳು ಏನು ಮಾತಾಡಬಾರ್ದು. ಅವರಿಗೆ ಏನೇ ಒಂದು ವಿಚಾರ ಮಾತಾಡಿದ್ರೆ ಅವರಿಗೆ ನಮ್ಮ ಮೇಲೆ ಪರ್ಸನಲ್ ಆಗಿ ಮಾತನಾಡೋದು ಬಿಟ್ಟರೆ ಬೇರೆ ಏನು ಉಳಿದಿಲ್ಲ. ಈ ದೇಶ ಧೂಳಿಪಟ ಎದ್ದೋಗಿ, ಧೂಳಿಪಟ. ಈ ದೇಶದಾಗ ಏನು ಉಳಿದಿಲ್ಲ. ಇವತ್ತೇ $4 ಟ್ರಿಲಿಯನ್ ಮುಟ್ಟಿದೆ ಅಂತ ಹೇಳ್ತಾರಲ್ಲ. ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಈ ದೇಶದಲ್ಲಿ ಇರ್ತಕ್ಕಂಥದ್ದು 146 ಸ್ಥಾನದಲ್ಲಿದ್ದೀವಿ. ಇವತ್ತು $4 ಟ್ರಿಲಿಯನ್ ಇದ್ದು ನಾವು 4ನೇ ಸ್ಥಾನದಲ್ಲಿದ್ದರೂ ಕೂಡ GDPನಲ್ಲಿ, ವರ್ಲ್ಡ್ GDPನಲ್ಲಿ ಮೊದಲನೇ ಇರತಕ್ಕಂಥದ್ದು ಅಮೆರಿಕ ಇದೆ. ಇಟ್ಸ್ ರೌಂಡ್ ಅಬೌಟ್ $30 ಟ್ರಿಲಿಯನ್ ಇದೆ. ಚೈನಾ ರೌಂಡ್ ಅಬೌಟ್ $20 ಟ್ರಿಲಿಯನ್ ಇದೆ. ಚೈನಾಗೆ ನಮಗೆ ಕಂಪೇರ್ ಮಾಡ್ಕೊಂಡು ನೋಡ್ರಿ, ನಾವು $4 ಟ್ರಿಲಿಯನ್ ಇದ್ದೀವಿ. ಇವ್ರು ಬಹಳ ಹೆಗ್ಗಳಿಕೆಯಿಂದ $4 ಟ್ರಿಲಿಯನ್ ಅಂತೆಲ್ಲ ಟ್ವೀಟ್ ಮಾಡ್ಕೊಳ್ತಿದಾರಲ್ಲ. ಇಫ್ ಯು ಆರ್ $4 ಟ್ರಿಲಿಯನ್, ವೈ ಚೈನಾ ಇಸ್ $20 ಟ್ರಿಲಿಯನ್? ಇದ್ರ ಬಗ್ಗೆ ಚರ್ಚೆ ಬೇಡ ಮಾತಾಡೋದು. ಚರ್ಚೆ ನಾವು ಚೈನಾ ನಾವು ಸೇಮ್ ಅಲ್ವಾ ಇರೋದು ಪಾಪ್ಯುಲೇಷನು? ಚೈನಾ ನಾವು ಸೇಮ್ ಪಾಪ್ಯುಲೇಷನ್ ಇದ್ದೀವಿ. ಅವ್ರು ಯಾಕೆ $20 ಟ್ರಿಲಿಯನ್ ಇದ್ದಾರೆ? ಇವತ್ತು 90% ಈಗ ಮಳೆ ಬರ್ತದಲ್ಲ, ಛತ್ರಿಗಳು ತರ್ತಿರಲ್ಲ ನೀವು, ಛತ್ರಿಗಳು 95% ಇಂಪೋರ್ಟ್ ಆಗಿದೆ ಚೈನಾನಿಂದ. $50 ಬಿಲಿಯನ್ ಇರ್ತಕ್ಕಂಥದ್ದು ಏನು ಇಂಪೋರ್ಟ್ ಇತ್ತು, ಡೆಫಿಸಿಟ್ $120 ಬಿಲಿಯನ್ ಡೆಫಿಸಿಟ್ ಇದೆ. ಮೇಕ್ ಇನ್ ಇಂಡಿಯಾ ಭಾರಿ ಮಾತಾಡ್ಬಿಟ್ರು. ಒಂದು ಏರ್ಪಿನ್ ಕೂಡ ಮಾಡೋಕ್ಕಾಗಿಲ್ಲ ಇವ್ರ ಕೈಲಿ. ಏರ್ಪಿನ್ನು, ಬಾಚಣಿಕೆ, ಲೈಟು, ಈ ಸಣ್ಣ ಎಲೆಕ್ಟ್ರಿಕಲ್ ಐಟಮು, ಈ ದೀಪಿಕ ಪಡ್ಕೊನೆ ಬಾಂಬು, ಯಾವು ಪಟಾಕಿ ಬಾಂಬ್ಗಳು, ಮತ್ತು ಬೇರೆ ಅನ್ಕೋಬೇಡ್ರಿ. ಆ ಬಾಂಬ್ಗಳು ಅಲ್ಲಿಂದನೇ ಬರ್ತವೆ. ಎಲ್ಲಿಂದ ಬರೋದು? ಹಬ್ಬ ನಮ್ದು, ಪಟಾಕಿ ಅವ್ರದ್ದು, ಒಡೆಯೋದು ಇವ್ರದ್ದು, ಮತ್ತೆ ಹೇಳೋದು ಇವರೇ ಆಗ್ಲಲ್ಲ. ಮೇಕ್ ಇನ್ ಇಂಡಿಯಾ ಅಂತ ಇಂಥ ಚರ್ಚೆಗಳಿದಾವ್ರಿ. ಇದು ದೇಶದ ಸಮಸ್ಯೆ. ಇದು ಯಾವುದು ನಾವೇನು ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದಲ್ಲ. ಇದು ಸಮಸ್ಯೆ ಇರ್ತಕ್ಕಂಥ ದೇಶದ ಸಮಸ್ಯೆ ಇದೆ. ಪ್ರತಿಯೊಬ್ಬರಿಗೆ ಹಕ್ಕಿದೆ. ಅವ್ರು ಪ್ರಶ್ನೆ ಕೇಳಬಾರ್ದು. ಪ್ರಶ್ನೆ ಕೇಳಿದ್ರೆ ಮುಗಿಯ ಬೀಳೋದು. ಈ ಥರ ಮಾತಾಡಿದ್ರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ನಮಸ್ಕಾರ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.